ಮೈಸೂರಿನಲ್ಲಿ ಮತ್ತೆ ರಾಯಲ್ ಸ್ಪರ್ಧೆ. ಯದುವೀರ್ ಟಿಕೆಟ್ ಹಿಂದೆ ಪ್ರಭಾವಿ ಮಾವನ ಲಾಬಿ. ಪ್ರತಾಪ್ ಸಿಂಹ ಅವರಿಗೆ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಟಿಕೆಟ್ ತಪ್ಪಿಸಬೇಕು ಎನ್ನುವ ಲಾಬಿ ಸ್ಥಳೀಯ ನಾಯಕರಿಂದ ನಡೆದಿದ್ದರೂ ಇಷ್ಟೆಲ್ಲ ಬೆಳವಣಿಗೆಗೆ ದಿಲ್ಲಿಯಲ್ಲಿ ನಡೆದ ರಾಜಕಾರಣವೇ ಬಹುಮುಖ್ಯ ಕಾರಣವಾಗಿದೆ. ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರನ್ನು ರಾಜಕೀಯಕ್ಕೆ ಕರೆತರಬೇಕು ಎನ್ನುವ ಆಸಕ್ತಿ ತೋರಿರುವುದು, ಅವರಿಗೆ ಟಿಕೆಟ್ ಕೊಡಿಸಲು ಲಾಬಿ ನಡೆಸಿರುವುದು ಅವರ ಮಾವ ಅಂದ್ರೆ ಪತ್ನಿ ತ್ರಿಷಿಕಾರ ತಂದೆ ಹರ್ಷವರ್ಧನ್ ಸಿಂಗ್ ದುಂಗಾರಪುರ. ಪ್ರತಾಪ್ ಸಿಂಹ ಅವರಿಗೆ ಮೈಸೂರು ಲೋಕಸಭಾ ಟಿಕೆಟ್ ತಪ್ಪಿಸಲು ಸ್ಥಳೀಯ ಬಿಜೆಪಿ ನಾಯಕರಿಂದ ಯತ್ನ. ಹೀಗಿದ್ದು ಟಿಕೆಟ್ ತಪ್ಪಲು ದಿಲ್ಲಿಯಲ್ಲಿ ನಡೆದ ರಾಜಕಾರಣವೇ ಬಹುಮುಖ್ಯ ಕಾರಣ ಎನ್ನುತ್ತಿವೆ ಮೂಲಗಳು. ಮೂಲಗಳ ಪ್ರಕಾರ ಯದುವೀರ್ ಒಡೆಯರ್ ಅವರನ್ನು ರಾಜಕೀಯಕ್ಕೆ ಕರೆತರಲು ಮಾವನಿಂದ ಯತ್ನ. ಯದುವೀರ್ಗೆ ಟಿಕೆಟ್ ಕೊಡಿಸಲು ಪತ್ನಿ ತ್ರಿಷಿಕಾ ತಂದೆ ಹರ್ಷವರ್ಧನ್ ಸಿಂಗ್ ದುಂಗಾರಪುರರಿಂದ ಲಾಬಿ. ಮತ್ತೊಮ್ಮೆ ರಾಜವಂಶಸ್ಥರು ರಾಜಕೀಯಕ್ಕೆ ಎಂಟ್ರಿ ಕೊಡಲು ವೇದಿಕೆ ಸಿದ್ಧವಾಗುತ್ತಿದೆ. ದಿಲ್ಲಿಯಲ್ಲಿ ನಡೆದ ರಾಯಲ್ ಫ್ಯಾಮಿಲಿ ರಾಜಕೀಯದಿಂದಾಗಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಿಂದ ರಾಜವಂಶಸ್ಥ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಸ್ಪರ್ಧೆ ಮಾಡುವುದು ಬಹುತೇಕ ಖಚಿತ ಎನ್ನಲಾಗ್ತಿದೆ. ಯದುವೀರ್ ಅವರನ್ನು ರಾಜಕೀಯಕ್ಕೆ ಕರೆತರಬೇಕು ಎನ್ನುವ ಆಸಕ್ತಿ ತೋರಿರುವುದು ಅವರ ಮಾವ ಪತ್ನಿ ತ್ರಿಷಿಕಾರ ತಂದೆ ಹರ್ಷವರ್ಧನ್ ಸಿಂಗ್ ದುಂಗಾರಪುರ. ರಾಜಸ್ಥಾನ ದುಂಗಾರಪುರ ಸಂಸ್ಥಾನದವರಾದ ಹರ್ಷವರ್ಧನ್ ಸಿಂಗ್ ಅವರು ಬಿಜೆಪಿಯ ಪ್ರಮುಖ ನಾಯಕರಲ್ಲಿ ಒಬ್ಬರು ಎನ್ನುವುದು ವಿಶೇಷ. ಅವರು ರಾಜ್ಯಸಭಾ ಸದಸ್ಯರಾಗಿಯೂ ಕಾರ್ಯನಿರ್ವಹಿಸಿದ್ದಾರೆ. 2022ರಲ್ಲಿ ಅವಧಿ ಮುಗಿದಾಗ ಅವರನ್ನು ಮತ್ತೊಮ್ಮೆ ಆಯ್ಕೆ ಮಾಡಲು ಬಿಜೆಪಿ ಬಯಸಿದ್ದರೂ ಹರ್ಷವರ್ಧನ್ ಸಿಂಗ್ ಅವರು ಒಪ್ಪಿರಲಿಲ್ಲ. ಇದೀಗ ಅವರು ತಮ್ಮ ಅವಕಾಶವನ್ನು ಅಳಿಯನಿಗೆ ನೀಡಿದ್ದಾರೆ ಎನ್ನುವ ಮಾತುಗಳು ಕೇಳಿಬರುತ್ತಿವೆ. ದಿಲ್ಲಿಯಲ್ಲಿ ಮೋದಿ, ಅಮಿತ್ ಶಾ, ಜೆಪಿ ನಡ್ಡಾ ಸೇರಿದಂತೆ ಪ್ರಮುಖ ನಾಯಕರೊಂದಿಗೆ ಆತ್ಮೀಯರಾಗಿರುವ ಅವರ ಒಂದೇ ಮಾತಿಗೆ ಟಿಕೆಟ್ ನೀಡಲು ಒಪ್ಪಲಾಗಿದೆ ಎನ್ನಲಾಗಿದೆ. ಯದುವೀರ್ ಅವರಿಗೆ ಟಿಕೆಟ್ ನೀಡಲೇಬೇಕಿದ್ದ ಹಿನ್ನೆಲೆಯಲ್ಲಿ ಪ್ರತಾಪ್ ಸಿಂಹ ಅವರನ್ನು ಬದಲಾಯಿಸುವ ಸಾಧ್ಯತೆ ಇದೆ. ಪ್ರತಾಪ್ ಅವರ ಕುರಿತು ಸಾಕಷ್ಟು ನಾನಾ ಅಭಿಪ್ರಾಯಗಳು ಸ್ಥಳೀಯ ಬಿಜೆಪಿ ನಾಯಕರಿಂದಲೇ ವಿರೋಧ ಇದ್ದ ಹಿನ್ನೆಲೆಯಲ್ಲಿ ದಿಲ್ಲಿ ರಾಜಕೀಯ ಬಹುಬೇಗನೆ ಯದುವೀರ್ ಅವರ ಹೆಸರು ಅಂತಿಮಗೊಳಿಸಿದೆ ಎನ್ನುವ ಮಾತುಗಳು ಕೇಳಿಬರುತ್ತಿವೆ. 2019ರಲ್ಲೇ ಆಹ್ವಾನ. ಯದುವೀರ್ ಅವರಿಗೆ ರಾಜಕೀಯಕ್ಕೆ ಬರುವಂತೆ ಕಳೆದ ಲೋಕಸಭಾ ಚುನಾವಣೆ ಸಂದರ್ಭ ಬಿಜೆಪಿಯಿಂದಲೇ ಸ್ಪರ್ಧೆಗೆ ಆಹ್ವಾನ ನೀಡಲಾಗಿತ್ತು. ಆದರೆ ಅವರು ಒಪ್ಪಿರಲಿಲ್ಲ. ರಾಜಕೀಯಕ್ಕೆ ಪ್ರವೇಶ ಮಾಡುವ ಕುರಿತು ಯದುವೀರ್ ಅವರೇ ನಿರ್ಧಾರ ತೆಗೆದುಕೊಳ್ತಾರೆ ಎಂದು ರಾಜವಂಶಸ್ಥೆ ಪ್ರಮೋದಾದೇವಿ ಒಡೆಯರ್ ಸ್ಪಷ್ಟನೆ ನೀಡಿದ್ದರು. ಆದರೆ ಯದುವೀರ್ ಯಾವುದೇ ರೀತಿಯ ಪ್ರತಿಕ್ರಿಯೆ ನೀಡದೆ ಮೌನವಾಗಿದ್ದರು. ಮುಳುವಾಯಿತೇ ನಾನತ್ವ. ಸಂಸದ ಪ್ರತಾಪ್ ಸಿಂಹ ಕೊಡಗಿಗಿಂತ ಮೈಸೂರಿಗೆ ಹೆಚ್ಚು ಅನುದಾನ ಹಾಗೂ ಯೋಜನೆಗಳನ್ನು ತರುವಲ್ಲಿ ಯಶಸ್ವಿಯಾಗಿದ್ದಾರೆ. ರೈಲ್ವೆ, ವಿಮಾನ ನಿಲ್ದಾಣ, ಎಕ್ಸ್‌ಪ್ರೆಸ್ ವೇ ಸೇರಿದಂತೆ ಬೃಹತ್ ಯೋಜನೆಗಳು ಮೈಸೂರಿನಲ್ಲಿ ಕಾರ್ಯರೂಪಕ್ಕೆ ಬರಲು ಪ್ರತಾಪ್ ಅವರ ಕೊಡುಗೆ ಇದೆ. ಆದರೆ ಬಹಿರಂಗವಾಗಿ ನಾನು ಮಾಡಿಸಿದ್ದೇನೆ ಎಂದೇ ಹೇಳುತ್ತಿದ್ದರು. ಕೇಂದ್ರ ಸರ್ಕಾರದ ಕೊಡುಗೆಗಳನ್ನು ಹೇಳುವ ಬದಲು ನಾನು ಎಂದು ಬಳಸಿರುವುದು ಪಕ್ಷದಲ್ಲಿ ಆಕ್ಷೇಪಕ್ಕೂ ಕಾರಣವಾಗಿತ್ತು.